ಇವತ್ತು 10th ಡೇ, ಸೆಕೆಂಡ್ ಡೇ ಪರಿಕ್ರಮ. ನಾನು ಹೋಗಲಿಲ್ಲ. ಸೊ ನಮ್ಮ ಜೊತೆಲಿರೋರಲ್ಲಿ ಸ್ವಲ್ಪ ಜನ 2ನೇ ಪರಿಕ್ರಮ ಮಾಡೋದಕ್ಕೆ ಹೊರಟರು. ಸೊ ಅವರೆಲ್ಲ 5 o'clockಗೆ ಹೋದರು. ಸೊ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿಬಿಟ್ಟು ನಾವು ವಾಪಸ್ ದಾರ್ಚಿನ್ಗೆ ಹೊರಡೋಕ್ಕೆ ರೆಡಿ ಆದ್ವಿ. ಈಗ ಬೆಳಗ್ಗೆ ಹತ್ರ 7 ಗಂಟೆ, ಒಂದು 4 ನಿಮಿಷ ಕಡಿಮೆ. ನೋಡಿ ಎಷ್ಟು ಒಳ್ಳೆ ದರ್ಶನ ಕೈಲಾಸ ಪರ್ವತದ್ದು. ಸೊ ಚಂದ್ರ ಕೂಡ ಹತ್ತಿರದಲ್ಲೇ ಇದ್ದಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ಪಾರ್ವತೇ ಪತಯೇ, ಹರ ಹರ ಮಹಾದೇವ ಶಂಭೋ ಶಂಕರ. 2ನೇ ದಿನ ಪರಿಕ್ರಮಕ್ಕೆ ನಮ್ಮ ಗ್ರೂಪಿಂದ 4 ಜನ ಹೊರಟಿದ್ದಾರೆ. ನಾವು 10 ಗಂಟೆಗೆ ಎಗೇನ್ ಬ್ಯಾಕ್ ಟು ದಾರ್ಚಿನ್. ಇಬ್ಬರು ಹಾರ್ಸಲ್ಲಿ ಹೋಗ್ತಾ ಇದ್ದಾರೆ, ಇಬ್ಬರು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿದ್ರ ಎಷ್ಟು ಒಳ್ಳೆ ದರ್ಶನ. ಝೂಮ್ ಮಾಡ್ತೀನಿ ನೋಡಿ, ಝೂಮ್ ಮಾಡ್ತಾ ಇದ್ದೀನಿ. ನಮಗೂ ಇನ್ನು ನಮ್ಮ ಆರ್ಗನೈಸರ್ ಹೇಳಿದ್ರು ಬೇಗ ರೆಡಿ ಆಗಿಬಿಡಿ, ನಿಮಗೂ ವೆಹಿಕಲ್ ಬರುತ್ತೆ ಅಂತ. ಸೊ ಅಷ್ಟರಲ್ಲಿ ನಾವು ರೆಡಿಯಾಗಿ ಹೊರಗಡೆ ಬಂದು ಇದೊಂದು ಸ್ವಲ್ಪ ಎಲ್ಲ ತೆಕ್ಕೋತಾ ಇದ್ವಿ. ಸೊ ಲಕ್ಕಿಯಾಗಿ ಏನಾಯಿತು ಅಂದರೆ ನಮಗೆ 9:30 ಅದು ಸನ್ ರೈಸ್ ಪಾಯಿಂಟ್ ಪ್ರಾಪರಾಗಿ ನೋಡಿಕೊಂಡು ಅದನ್ನು ಮುಗಿಸ್ಕೊಂಡ್ವಿ. ಇಮಿಡಿಯೇಟಾಗಿ ನಮ್ಮ ವೆಹಿಕಲ್ ಬಂತು. ನೋಡಿ ಎಷ್ಟು ಚೆನ್ನಾಗಿ, ಅದು ಸೆಕೆಂಡಲ್ಲೇ ಎಷ್ಟು ಚೆನ್ನಾಗಿ ಚೇಂಜಸ್ ಬಂದುಬಿಡ್ತು ಅಂದರೆ ಆ ರೈಸ್ ಆಗ್ತಿದ್ದಂಗೆ. ಸೊ ಇದು ನಮ್ಮ ಕೈಲಾಸ ಮಾನಸ ಪರ್ವತ. ನನ್ನ ಪ್ರಯಾಣದ ಒಂದು ಅನುಭೂತಿಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನಮ್ಮ 16 ಜನ ಗ್ರೂಪಲ್ಲಿ 7 ಜನ ಪೂರ್ತಿ 3 ದಿನ ಪರಿಕ್ರಮ ಮುಗಿಸ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಪಂಡಿತರಾವ್ ಪಾಟೀಲ್ ಅವರ ಒಂದು ವಿಡಿಯೋ 2ನೇ ದಿನದ್ದು ಗೌರಿಕುಂಡದ್ದು ಮತ್ತು 3ನೇ ದಿನ ವಿಡಿಯೋನ ಶೇರ್ ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ಒಂದು ದರ್ಶನಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇದನ್ನು ಹಾಕಿದ್ದೀನಿ. 2ನೇ ದಿನ ಡೆರಾಪುಕ್ಕಿಂದ ಜುತಲ್ಪುಕ್ ವಯಾ ಡೋಲ್ಮಾಲ ಪಾಸ್ 22 ಕಿಲೋಮೀಟರ್ಸ್ ಒಳಗೆ ಗೌರಿಕುಂಡಿದು. ಮತ್ತು 3ನೇ ದಿನ ಜುತಲ್ಪುಕ್ಕಿಂದ ದಾರ್ಚಿನ್ಗೆ ರಿಟರ್ನ್ ವಾಪಸ್ ಬಂದರು. ಇದು ಈಸ್ಟ್ ಫೇಸಿಂಗ್ ಕೈಲಾಸ ಪರ್ವತ, ಇದು ವೆಸ್ಟ್ ಫೇಸಿಂಗ್ ಕೈಲಾಸ ಪರ್ವತ, ಇದು ನಾರ್ತ್ ಫೇಸಿಂಗ್ ಕೈಲಾಸ ಪರ್ವತ, ಇದು ಸೌತ್ ಫೇಸಿಂಗ್ ಕೈಲಾಸ ಪರ್ವತ ದರ್ಶನ. ಸರೋಜ್ ಸರು, ನಾನು, ರೇಣು ಮೇಡಮ್ ಎಲ್ಲರೂ ಮತ್ತು ದಾರ್ಚಿನ್ಗೆ ವಾಪಸ್ ಬಂದುಬಿಟ್ವಿ. ಒಂದು 12 ಗಂಟೆ ಅಷ್ಟೊತ್ತಿಗೆ ಏನಾದ್ರು ಬಂದಿರ್ತೀವೇನೋ. ಮತ್ತು ನಮ್ಗೆ ಆವತ್ತಿನ ದಿನ ಇನ್ನೊಂದು ಹೋಟ್ಲಲ್ಲಿ ರೂಮ್ ಮಾಡಿದ್ರು. ರಾತ್ರಿ ರೂಮಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ 4ನೇ ದಿನ ಬೆಳಿಗ್ಗೆ ನಾವು ಪುನಃ ದಾರ್ಚಿನ್ನಿಂದ ರಿಟರ್ನ್ ಜರ್ನಿಗೆ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ಈ 3ನೇ ದಿನ ಪರಿಕ್ರಮನೂ ಮುಗಿಸ್ಕೊಂಡು ಆ 7 ಜನನೂ ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ ಬೆಳಿಗ್ಗೆ 8-8:30 ಬಂದುಬಿಟ್ರು. ಸೊ ನಾವು ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ವೆಲ್ಕಮ್ ಮಾಡಿಕೊಂಡು ಅವರು ರೆಡಿಯಾಗಿ ನಾವೆಲ್ಲರೂ ಬಸ್ಸಲ್ಲಿ ಹತ್ತಿ ಬ್ಯಾಕ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ದಾರ್ಚಿನ್ನಿಂದ ಸಾಗಾಲ್ಲಿ ನೈಟ್ ಹಾಲ್ಟ್, ಮತ್ತು ಸಾಗಾಯಿಂದ ಕೆರಂಗು ಅಲ್ಲಿ ಇಮಿಗ್ರೇಷನ್ ಮತ್ತೆ ಮುಗಿಸ್ಕೊಂಡು ಮತ್ತು ಕಾಠ್ಮಂಡುಗೆ ಸಂಜೆ 6 ಗಂಟೆಗೆ ಸೇರಿದ್ವಿ. ನಮ್ಮನ್ನ ತುಂತುರು ಮಳೆ ಸ್ವಾಗತ ಮಾಡ್ತು. ಸೊ ಕಾಠ್ಮಂಡುಲಿ ನೈಟ್ ಹಾಲ್ಟ್ ಮತ್ತು 4ನೇ ದಿನ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಿನ್ನು ಹೊರಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇರಬೇಕಾದ್ರೆ ನಮಗೆ ಒಬ್ಬರು ಗುರುಗಳು ಸಿಕ್ಕಿದ್ರು. ಶ್ರೀ ವೇದಾನಂದ ಬಾಬಾಜಿ ಅವರು ಬಂದು ಹಿಮಾಲಯಸಲ್ಲಿ ಆಶ್ರಮ ಇಟ್ಕೊಂಡಿದ್ದಾರೆ. ಗುರುದರ್ಶನದಿಂದ ನನ್ನ ಈ ಕೈಲಾಸ ಮಾನಸ ಸರೋವರ ಯಾತ್ರೆ ಸಂಪೂರ್ಣವಾಯಿತು. 11 ಗಂಟೆಗೆಲ್ಲ ಏರ್ಪೋರ್ಟಲ್ಲಿ ಇದ್ದು 2 ಗಂಟೆಗೆ ನಮ್ಮ ಫ್ಲೈಟು.
Mahadev. Jai Mahadev. Thank you for the wonderful and successful trip Kailash Manas Sarovara. Jai. ಥ್ಯಾಂಕ್ ಯು ಹರ ಹರ್ ಮಹಾದೇವ್. ಸೊ 5 ಗಂಟೆಗೆ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬಂದುಬಿಟ್ವಿ. ಏರ್ಪೋರ್ಟಲ್ಲಿ ಲಗೇಜ್ ತೊಗೊಂಡು ಹೊರಗೆ ಬರ್ತಿದ್ದಂಗೆ ಪಾಟೀಲ್ ಸಾರ್ ಮನೆಯವರು ಮತ್ತು ಗೀತಾ ಮೇಡಮ್ ಮನೆಯವರು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದರು. ಎಲ್ಲರನ್ನೂ ನೋಡೋ ಅಷ್ಟೊತ್ತಿಗೆ ಬಹಳ ಖುಷಿ ಆಯಿತು. ಆಮೇಲೆ ನನ್ನ ಪಾಡಿ ನಾನು ಕ್ಯಾಬ್ ತೊಗೊಂಡು ಮನೆಗೆ ಬಂದುಬಿಟ್ಟೆ. ಸೊ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆಯವರು ವೆಯ್ಟಿಂಗ್ ಫಾರ್ ಮೀ ಆಫ್ಟರ್ ಎ ಲಾಂಗ್ ಟೈಮ್. ಸೊ ನನಗೆ ಆರತಿ ತೆಗೆದು ಮನೆ ಒಳಗಡೆ ಕರೆಸ್ಕೊಂಡ್ರು. ಮಾನಸ ಸರೋವರ ನೀರು, ಗೌರಿಕುಂಡದ ನೀರು ನಮ್ಮ ಮನೆಗೆ ಬಂದು ಸೇರಿತು. ನನ್ನ ಜೀವನದ ಒಂದು ಅದ್ಭುತವಾದ ಪ್ರಯಾಣ. ಥ್ಯಾಂಕ್ ಯು ಫಾರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಲವ್ ಯು ಯೂನಿವರ್ಸ್. ಬ್ಯಾಂಗ್ಳೂರಲ್ಲಿ ನಾರಾಯಣಿ ಗ್ರೂಪ್ಸಿಂದ ಮಧುಶಂಕರ್ ಸಾರು ಮತ್ತು ಜಯಪ್ರಕಾಶ್ ಸಾರು, ನೇಪಾಳಲ್ಲಿ ಸಾಮ್ರಾಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಂದ ಮಿಸ್ಟರ್ ಜ್ಯೋತಿ ಸಾರು, ಮತ್ತು ಚೈನಾ ಗೈಡ್ ಲೋಬ್ಸಾಂಬ್ ಅವರು, ಮತ್ತು ನಮಗೆ ಆರ್ಗನೈಸ್ ಮಾಡಿರುವಂತಹ ಎಲ್ಲ ಜನರು ಅಂದರೆ ಲಕ್ಪ, ಅನುಜು, ಎಡಿ, ಸತೀಶ್, ಇನ್ನು ಕೆಲವ್ರ ಹೆಸರು ನನಗೆ ಗೊತ್ತಿಲ್ಲ, ಮತ್ತು ಕುಕ್ಸು. ಸೊ ಅವರೆಲ್ಲರ ಸಹಾಯ ಸಹಕಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತು. ಪ್ರತಿ ಹೊತ್ತು ಕೂಡ ತರಕಾರಿ, ಹಣ್ಣು ಕೂಡಿರುವಂತಹ ಆಹಾರ ಇರ್ತಿತ್ತು. ನೆಕ್ಸ್ಟ್ ಇದರ ಒಂದು ಅಮೌಂಟ್ ಎಷ್ಟಾಯಿತು ಅಂದರೆ ಅಂದಾಜಿಗೆ 3.5 ಲಕ್ಷ ಖರ್ಚು ಅನ್ನೋದು ಹಾಗೆ ಆಗುತ್ತೆ. ಅದರಲ್ಲೂ ಪೋನಿ ಅಥವಾ ಪೋರ್ಟರ್ ತೊಗೊಂಡ್ರೆ ಎಕ್ಸ್ಟ್ರಾ ಮತ್ತು 65,000 ಪೋನಿಗೆ, 18,000 ಪೋರ್ಟರ್ಗೆ ಆಗುತ್ತೆ. ಜೈ ಮಾನಸ ಸರೋವರ, ಜೈ ಕೈಲಾಶ್. ಓಂ ನಮಃ ಶಿವಾಯ.